ತುಂಬ ಡಿಫ್ರೆಂಟ್ ಆಗಿದೆ ನಾನು ಮುಂಚೆ ಮಾಡಿರೋ ಸಿನಿಮಾಕ್ಕಿಂತ. ಯೂಶ್ವಲಿ ಏನಾಗುತ್ತೆ, ನಾವು ಏನು ನಮ್ಮ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನ ನಾವು ಡೈಲಾಗ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಕವಿತಾ ಅನ್ನೋ ಪಾತ್ರದ್ದು ಡಿಫ್ರೆನ್ಸ್ ಏನಂದರೆ, ಅವ್ರು ಏನೇ ಫೀಲ್ ಮಾಡಿದ್ರು ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅವರು. ಸೊ ಎಲ್ಲ ಮನಸ್ಸೊಳಗಡೆನೇ ಇಡ್ತಾರೆ. ಬಟ್ ಆಬ್ವಿಯಸ್ಲಿ ಆಡಿಯನ್ಸ್ಗೆ ಗೊತ್ತಾಗಬೇಕು ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ. ಸೊ ಅವರು ಹೇಳ್ದೆ ಹೇಗೆ ತೋರಿಸ್ಬಹುದು, ಅದೊಂದು ಚಾಲೆಂಜಿಂಗ್ ಅಂತ ಅನಿಸ್ತು. ಆ್ಯಂಡ್ ತುಂಬ ಸೆನ್ಸಿಬಲ್ ಕ್ಯಾರೆಕ್ಟರ್. ಎಷ್ಟು ಸಾಫ್ಟ್ ಆಗಿದ್ದಾರೆ ಅಷ್ಟೇ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇದು ವೇರಿಯೇಷನ್ನು ತುಂಬ ಇಷ್ಟ ಆಯಿತು. ಮತ್ತು ಅವರು ಇಕ್ವೇಷನ್ ಎಲ್ಲ ಬೇರೆ ಕ್ಯಾರೆಕ್ಟರ್ಸ್ ಜೊತೆ, ಅವ್ರ ಅಮ್ಮ ಜೊತೆ ಆಗಲಿ, ಅವ್ರ ಗಂಡನ ಜೊತೆ ಆಗಲಿ, ಅವ್ರ ಅಪ್ಪನ ಜೊತೆ ಆಗಲಿ ತುಂಬ ಡಿಫ್ರೆಂಟ್ ಇದೆ ಈ 3 ಮೇನ್ ಕ್ಯಾರೆಕ್ಟರ್ಸ್ ಜೊತೆನೂ. ಸೊ ಇದೆಲ್ಲ ತುಂಬ ಎಕ್ಸೈಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕೂ ಖುಷಿ ಆಯಿತು. ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ಸೋ ಐ ಥಿಂಕ್ ಅದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ನನಗೆ ಈ ಕ್ಯಾರೆಕ್ಟರಲ್ಲಿ ಸಿಕ್ಕಿದೆ. ನಿಮ್ಮ ಪಾತ್ರ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಒಂಥರ ಮಿಸ್ಟ್ರಿ ತರ ಹೋಗುತ್ತೆ ಅಂತ ಅನ್ಕೋತೀನಿ ನಾನು. ಬ್ಯಾಂಗ್ ಆನ್ ಆಲ್ಮೋಸ್ಟ್. ಯಾ ಓಕೆ.